ನಮಸ್ಕಾರ, ಏನು ಚಲ್ಲರ್ ಮಾತೆಲ್ಲ. ನಾನು ನಿಮ್ಮ ಫೂಜು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಬಿಗ್ ಥ್ಯಾಂಕ್ ಯು ನನ್ನ ಕಡೆಯಿಂದ. ನನ್ನ ಫಸ್ಟ್ ವಿಡಿಯೋ ತುಂಬ ಪ್ರೀತಿ ಕೊಟ್ಟಿದ್ದೀರಿ. ಇನ್ನು ಮುಂದಿನ ವೀಡಿಯೋಗಳಿಗೆ ಸಹ ಹೀಗೆ ಪ್ರೀತಿ ಕೊಡ್ತಾ ಇರಿ. ಮತ್ತು ಕೆಲವರೆಲ್ಲ ತುಂಬ ನನಗೆ ಫೀಡ್ಬ್ಯಾಕ್ ಕೊಟ್ಟಿದ್ರು ವೀಡಿಯೋಸ್ಗಳ ಬಗ್ಗೆ. ಸೊ ಇನ್ನು ಮುಂದೆ ಸಹ ಆ ಫೀಡ್ಬ್ಯಾಕನ್ನು ಕೊಡ್ತಾ ಇರಿ. ನಾನು ಆದಷ್ಟು ಆ ಫೀಡ್ಬ್ಯಾಕನ್ನು ನೆಕ್ಸ್ಟ್ ವೀಡಿಯೋಗಳಿಗೆ ಹಾಕ್ತಾ ಹೋಗ್ತೇನೆ. ಇನ್ನೂ ನನ್ನ ವಿಡಿಯೋ ನೀವು ಲೈಕ್ ಮಾಡಲಿಲ್ಲ ಅಥವಾ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದರೆ ಪ್ಲೀಸ್ ಮಾಡಿ. ಇವತ್ತಿನ ವಿಡಿಯೋ ನಾನೆಂತ ಮಾಡ್ತಿದ್ದೇನಲ್ಲ, ದಟ್ ಈಸ್ ಆಲ್ ಅಬೌಟ್ ಮೀ. ಸೊ ತುಂಬ ಜನ ಹೇಳಿದ್ರು ನನಗೆ ಇಂಟ್ರೊಡಕ್ಷನ್ ವಿಡಿಯೋ ಮಾಡಿ ನಿಮ್ಮದು, ಮತ್ತು ನೀವು ಹೇಗೆ ಇಂಡಿಯಾದಿಂದ ಕೆನಡಾಕ್ಕೆ ಹೋದ್ರಿ, ನಿಮ್ಮ ಜರ್ನಿ ನಮ್ಮ ಜೊತೆ ಶೇರ್ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೇನೆ. ನಾನು ಹುಟ್ಟಿದ್ದು, ಬೆಳೆದ, ಶಾಲೆಗೆ ಹೋದ ಇದೆಲ್ಲ ಕುಂದಾಪುರದಂಗೆ. ಸೊ ನಾನೊಂದು ಕುಂದಾಪುರ ಕನ್ನಡ ಹುಡುಗಿ. ಅದಾದಮೇಲೆ ನಾನು ಕಾಲೇಜಿಗೆ ಹೋದೆ. ಇಂಜಿನಿಯರಿಂಗ್ ನಾನು ಮೂಡ್ಬಿದ್ರೆಯಲ್ಲಿ ಮಾಡಿದ್ದು. ಸೊ ಮೂಡ್ಬಿದ್ರೆಯಲ್ಲಿ ಏನು ಪೂರಾ ಫ್ರೆಂಡ್ಸ್ ತುಳು ಪಾತಿರೊಂದಿರ್ತೀನಿ. ಎಂಕ್ ತುಳು ಒಂತೆಲ್ಲ ಬರ್ಪುಜಿ, ಬಟ್ ಇತ್ತೆ ಯಾಂಚೂರು ಪಾತೇರ್ವೆ ಪಂಡ ಆಲ್ ಕ್ರೆಡಿಟ್ ಗೋಸ್ ಟು ದೆಮ್. ಸೊ ಬಿಗ್ ಥ್ಯಾಂಕ್ ಯು ಫಾರ್ ಆಲ್ ಮೈ ಫ್ರೆಂಡ್ಸ್ ಹೂ ಥಾಟ್ ಮೀ ತುಳು. ಆಯ್ತಾ ಬೊಕ್ಕದಾದ ಪಂಡ ನನಗೊಂದು ಜಾಬ್ ಸಿಕ್ತು. ಸೊ ಜಾಬ್ ಸಿಕ್ಕಿ ನಾನು ಬೆಂಗಳೂರಿಗೆ ಹೋದೆ. ಬೆಂಗಳೂರಲ್ಲಿ ಅರೌಂಡ್ 6 to 7 ಮಂತ್ಸ್ ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿದ್ದೆ. ಅದಾದಮೇಲೆ ಕೋವಿಡ್ ಹಿಟ್ ಆಯಿತು. ಆಮೇಲೆ ಮನೆಗೆ ಬಂದೆ ವಾಪಸ್. ಮನೆಗೆ ಬಂದಮೇಲೆ ಒಂದು 3 years ಅರೌಂಡ್ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೆ. ಆಮೇಲೆ ಅದೊಂದು US ಬೇಸ್ಡ್ ಕಂಪನಿ ಆಗಿತ್ತು. ಸೊ ನೈಟ್ ಶಿಫ್ಟ್ ಮಾಡ್ತಾಯಿದ್ದೆ. ಅದೇ ಗ್ಯಾಪಲ್ಲಿ ಎಂತಾಯ್ತು ಹೇಳಿದರೆ ನನಗೆ ಮದುವೆ ಫಿಕ್ಸ್ ಆಯಿತು. ಮದುವೆ ಫಿಕ್ಸ್ ಆಗಿ ಮಂಗಳೂರಿದ ಹುಡುಗ. ಸೊ ನನಗೆ ಮಂಗಳೂರಿಗೆ ಶಿಫ್ಟ್ ಆಗಬೇಕಿತ್ತು. ಅದೇ ಟೈಮಲ್ಲಿ ನಾನೊಂದು ಹೊಸ ಜಾಬಿಗೆ ಕೂಡ ಅಪ್ಲೈ ಮಾಡಿದೆ. ಸೊ ಅದೊಂದು ಸ್ಟಾರ್ಟಪ್ ಕಂಪನಿ, ಬಟ್ ದೇ ಆಫರ್ಡ್ ಮಿ ಅ ರಿಮೋಟ್ ಜಾಬ್, 9 to 5 ವರ್ಕ್ ಸ್ಕೆಡ್ಯೂಲ್. ಸೊ ಎಲ್ಲ ಫ್ಲೆಕ್ಸಿಬಲ್ ಇತ್ತು. ಸೊ ನಾನು ಅದನ್ನು ಆಕ್ಸೆಪ್ಟ್ ಮಾಡಿದೆ. ಆಮೇಲೆ ಒಂದು ನನ್ನ ಗಂಡ ನನ್ನ ಆ್ಯಕ್ಚುಲಿ ಮದುವೆ ಆಗಿ ಒಂದು 2 weeks ಒಟ್ಟಿಗಿದ್ವಿ. ಅದಾದಮೇಲೆ ಅವ್ರು ಕೆನಡಾಕ್ಕೆ ಹೋದರು ವರ್ಕಿಗೆ. ಅದಾದಮೇಲೆ ಒಂದು 6-7 months ಗ್ಯಾಪಲ್ಲಿ ನಂದು ವೀಸಾ ಪ್ರಾಸೆಸ್ ಎಲ್ಲ ಆಗ್ತಾಯಿತ್ತು. ಆಮೇಲೆ ನನ್ನ ವೀಸಾ ಬಂತು. ದಟ್ ವಾಸ್ ಸ್ಪೌಸಲ್ ಓಪನ್ ವರ್ಕ್ ಪರ್ಮಿಟ್. ಸೊ ಅದರ ಬೇಸ್ಡಲ್ಲಿ ನಾನು ಸಹ ಕ್ಯಾನಡಾಕ್ಕೆ ಹೋದೆ. ಕ್ಯಾನಡಾಕ್ಕೆ ಹೋದ್ಮೇಲೆ ನಾನು ನನ್ನ ಗಂಡ ಇನಿಷಿಯಲಿ ಡಿಸ್ಕಸ್ ಮಾಡ್ತಿದ್ದೆವು ನನ್ನ ಡೊಮೇನಲ್ಲಿ ಕೆಲಸ ಸಿಗ್ತದಾ ಇಲ್ವಾ ಅಂತ. ಸೊ ಆ ಡಿಸ್ಕಷನ್ ಆಗುವಾಗ ನಾವು ಒಂದು 3 months ಬಫರ್ ಗ್ಯಾಪನ್ನು ನಾವು ಇಟ್ಕೊಂಡಿದ್ವಿ. 3 months ಸರ್ಚ್ ಮಾಡುವ ನನ್ನದೇ ಡೊಮೇನಲ್ಲಿ. ಇನ್ ಕೇಸ್ ಸಿಕ್ಕದೇ ಇದ್ದರೆ ನಾವು ಬೇರೆ ಡೊಮೇನಿಗೆ ಸಹ ಟ್ರೈ ಮಾಡುವ ಅಂತ. ಬಟ್ ಲಕ್ಕಿಲಿ ನಾನು 1 weekಯಿಂದಲೇ ನಾನು ಅಪ್ಲೈ ಮಾಡ್ತಾ ಇದ್ದೆ ಜಾಬಿಗೆ. ನನ್ನ ಗಂಡ ಸಹ ಪಾಪ ಅವರಿಗೆ ಯಾವಾಗೆಲ್ಲ ಫ್ರೀ ಟೈಮ್ ಇತ್ತಲ್ಲ ನನ್ನ ರೆಸ್ಯೂಮೆ ಹಿಡ್ಕೊಂಡು ಎಲ್ಲ ಜಾಬ್ ಬೋರ್ಡ್ಸಿಗೆ ಹಾಕ್ತಾಯಿದ್ರು. ಸೊ ವಿದಿನ್ ಅ ಮಂತ್ ಐ ಗಾಟ್ ಅ ಜಾಬ್ ಆ್ಯಂಡ್ ದೆನ್ ಐ ಜಾಯಿಂಡ್. ನಾನು ಬೇರೆ ಯೋಚನೆ ಮಾಡಲಿಲ್ಲ. ಆ್ಯಂಡ್ ಇಟ್ಸ್ ಬೀನ್ ಅ ಇಯರ್ ನಾವು. ಜಸ್ಟ್ April 10th ನಂದು ವರ್ಕ್ ಆ್ಯನಿವರ್ಸರಿ ಆಯಿತು. ಸೊ ಇಟ್ಸ್ ಬೀನ್ ಅ ಜರ್ನಿ, ಅ ವೆರಿ ಗುಡ್ ಜರ್ನಿ ಸೋ ಫಾರ್ ಇನ್ ಕ್ಯಾನಡಾ. ಮತ್ತು ಕಲ್ಚರಲ್ ಡಿಫ್ರೆನ್ಸ್ ತುಂಬ ಉಂಟು, ಮತ್ತು ವರ್ಕ್ ಕಲ್ಚರ್ ಅಂತೂ ಟೋಟಲಿ ಡಿಫ್ರೆಂಟ್. ಸೊ ನಾನು ಇಲ್ಲಿ ಬಂದು ಜಾಬ್ ಹೇಗೆ ಸರ್ಚ್ ಮಾಡಿದೆ, ಯಾವುದೆಲ್ಲ ಪ್ಲ್ಯಾಟ್ಫಾರ್ಮ್ಸ್ ಯೂಸ್ ಮಾಡಿದೆ, ಮತ್ತು ನನ್ನ ಕೆಲಸ ಇಲ್ಲಿ ಆ್ಯಸ್ ಅ ರಿಕ್ರೂಟರ್ ನಾನು ಹೇಗೆ ಕ್ಯಾಂಡಿಡೇಟ್ಸನ್ನು ಅಥವಾ ನನ್ನ ಟೀಮ್ ಹೇಗೆ ಯಾವ ಕೀವರ್ಡ್ ಯೂಸ್ ಮಾಡಿ ಕ್ಯಾಂಡಿಡೇಟ್ ಸರ್ಚ್ ಮಾಡ್ತೇವೆ, ಇದೆಲ್ಲ ನಾನು ನಿಮಗೆ ಹೇಳ್ತೇನೆ ಮೇ ಬಿ ಇನ್ ಕಮಿಂಗ್ ಡೇಸ್. ಸೊ ದ್ಯಾಟ್ ನೀವು ಸಹ ಜಾಬ್ ಸರ್ಚ್ ಮಾಡ್ತಿದ್ರೆ ಇದು ತುಂಬ ಹೆಲ್ಪ್ ಆಗ್ತದೆ ನಿಮಗೆ. But until then, like, share and subscribe. Bye.